ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಪ್ರಿಯಾಂಕ್ ಖರ್ಗೆ ಅವ್ರಿಗೆ RSS ಎದುರು ಮತ್ತೊಂದು ಬಿಗ್ ಸೆಟ್ ಬ್ಯಾಕ್. ಈಗ ಕೋರ್ಟ್ ಮತ್ತೊಂದು ಶಾಕನ್ನೇ ಕೊಟ್ಟಿದೆ. ಮೊನ್ನೆ ಡಿಫಮೇಷನ್ ಕೇಸ, ಈಗ ಕ್ರಿಮಿನಲ್ ಮೊಕದ್ದಮೆ ಎದುರಿಸಬೇಕಾಗಿದೆ. ಈ ರಾಜ್ಯದ ಗೃಹ ಸಚಿವರೇ RSS ವಿಚಾರದಲ್ಲಿ. ಅದು ಒಂದು ಕಡೆನಾ, ಮೊನ್ನೆನೇ ಸೆಟ್ ಬ್ಯಾಕ್ ಆಯ್ತಲ್ಲ, ಅದಕ್ಕೆ ಸೆಡ್ ಹೊಡೆಯೋಕೆ ಹೋಗಿದ್ರು ಪ್ರಿಯಾಂಕ್ ಖರ್ಗೆ ಅವರು. RSS ರಿಜಿಸ್ಟರ್ಡೇ ಅಲ್ಲ, ಅವರು ನೋಂದಾಯಿತ ಸಂಸ್ಥೆನೇ ಅಲ್ಲ. ಹಾಗಾಗಿ ಅವರು ಇನ್ನೊಬ್ಬರ ಮೇಲೆ ಹೆಂಗೆ ಮಾನಹಾನಿ ಕೇಸ್ ಹಾಕೋಕ್ಕಾಗಲ್ಲ ಅಂತ ಅವರು ಕೋರ್ಟಲ್ಲೂ ವಾದ ಮಾಡೋಕ್ಕೆ ಹೋಗಿದ್ರು. ಆದರೆ ಅವರ ಆಕ್ಷೇಪದ ಅರ್ಜಿಯನ್ನೇ ತಳ್ಳಿ ಹಾಕಿದೆ ಸ್ಪೆಷಲ್ ಕೋರ್ಟ್. ಜುಲೈ 21ರಂದು ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸನ್ನು ಜಾರಿ ಮಾಡಿದೆ. RSS ಸ್ವಯಂ ಸೇವಕ ತೇಜಸ್ ಅವರು ಖಾಸಗಿ ದೂರು ಕೊಟ್ಟಿದ್ರಲ್ವಾ, ಕೋರ್ಟ್ಗೆ ಹೋಗಿದ್ರು ಅವರು. ಅದನ್ನು ಪರಿಗಣಿಸಿ ವಿಶೇಷ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಈ ವಾದವನ್ನು ಸಂಪೂರ್ಣವಾಗಿ ಸಮರ್ಥನಾರ್ಹವಲ್ಲದ ಹಾಗೂ ಯಾವುದೇ ತಾತ್ವಿಕ ಆಧಾರವಿಲ್ಲದ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರ ಅರ್ಜಿಯನ್ನು ತಳ್ಳಿ ಹಾಕಿರೋದು. ಏನಾಗಿದೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ನೋಡಿ. ಇದೊಂದು ನೋಂದಾಯಿತ ಸಂಘಟನೆ ಅಲ್ಲ ಮತ್ತು ಅದರ ಸದಸ್ಯತ್ವದ ಅಧಿಕೃತ ದಾಖಲೆಗಳೇ ಇಲ್ಲ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ವಾದ ಇದು. ಸದಸ್ಯರು RSSನ ಯಾವುದೇ ಸದಸ್ಯರು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ಅರ್ಹರೇ ಅಲ್ಲ, ಅವ್ರಿಗೆ ಆ ಹಕ್ಕೇ ಇಲ್ಲ ಅಂತ ಗೃಹ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ವಾದ ಮಾಡಿದರು ಬೆಂಗಳೂರಿನ ವಿಶೇಷ ನ್ಯಾಯಾಲಯದಲ್ಲಿ. ಅದನ್ನು ತಳ್ಳಿ ಹಾಕಿದೆ ಅರ್ಜಿಯನ್ನು. ಸೊ ಕಾನೂನು ಹೋರಾಟದಲ್ಲಿ ಮತ್ತೊಂದು ಬಿಗ್ ಸೆಟ್ ಬ್ಯಾಕ್. ಈಗ RSS ಸ್ವಯಂ ಸೇವಕರು ದಾಖಲಿಸಿದ್ದಂಥ ಕ್ರಿಮಿನಲ್ ಮಾನನಷ್ಟ ದೂರನ್ನು ಪರಿಗಣಿಸಿ ವಿಶೇಷ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಈ ವಾದವನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದು ಆಧಾರ ಇಲ್ಲದಿರೋದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತು ಭಾರತೀಯ ನ್ಯಾಯ ಸಂಹಿತೆ BNS ಕಲಂ 356 ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ವಿರುದ್ಧ ಆರೋಪವನ್ನು ಅವರು ಪರಿಗಣಿಸಿ 21ನೇ ತಾರೀಕು ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಮಾಡಿದ್ದಾರೆ. ಖುದ್ದು ಹಾಜರಾಗಬೇಕಾಗಿದೆ. ಈಗ ಲಾಯರ್ ಕಳಿಸ್ಕೊಟ್ರಾಗಲ್ಲ, ಖುದ್ದು ಪ್ರಿಯಾಂಕ್ ಖರ್ಗೆ ಅವರೇ ಇಲ್ಲಿ ಹಾಜರಾಗಬೇಕು. ಕೋರ್ಟ್ ಇದನ್ನು ಹೇಳಿರೋದು. ಯಾಕಂದರೆ ಇದು ಅತ್ಯಂತ ಗಂಭೀರ ಸ್ವರೂಪದ್ದಾಗಿದೆ. ದಿನೇಶ್ ಗುಂಡೂರಾವ್ ಅವ್ರ ವಿರುದ್ಧನೂ ಆರೋಪ ಇತ್ತು, ಇಲ್ಲಿ ಕೇಸಲ್ಲಿತ್ತು. ಬಟ್ ಅದನ್ನು ಕನ್ಸಿಡರ್ ಮಾಡಿಲ್ಲ. ಗಂಭೀರ ಸ್ವರೂಪದ್ದು ಅಂತ ಪ್ರಿಯಾಂಕ್ ಖರ್ಗೆ ಮತ್ತು ನಲಪ್ಪಾಡೆ ಇಬ್ಬರ ವಿಚಾರದಲ್ಲಿ ಕ್ರಿಮಿನಲ್ ಮೊಕದ್ದಮೆಗೆ ಅವಕಾಶ ಮಾಡಿ ಕೊಟ್ಟಿರೋದು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೋರ್ಟ್ ಏನು ಹೇಳಿದೆ ಪ್ರಿಯಾಂಕ್ ಖರ್ಗೆ ಅವರ ಅರ್ಜಿಯನ್ನು ತಳ್ಳಿ ಹಾಕುವಾಗ, RSS ಗುರುತಿಸಲ್ಪಟ್ಟಿರುವ ಸಂಘಟನೆ ಅನ್ನೋದನ್ನು ಈಗಾಗಲೇ ಹೈಯರ್ ಕೋರ್ಟ್ಸ್ ಕೂಡ ಒಪ್ಕೊಂಡಿವೆ. ತೀರ್ಪನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದೆ. ವಿವಿಧ ಕೋರ್ಟ್ಗಳ ತೀರ್ಪು ನೀವು ನೋಡಿಲ್ವಾ ಅಂತ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಕನೂ RSS ಒಂದು ಐಡೆಂಟಿಫೈ ಆಗಿರುವ ಮತ್ತು ಎಲ್ಲ ಬಗೆಯಲ್ಲಿ ಅಕ್ಸೆಪ್ಟ್ ಆಗಿರುವಂಥ ಸಂಘ. ಸೊ ಈಗಾಗಲೇ ಈ ದೇಶದಲ್ಲಿ ಅಕ್ಸೆಪ್ಟ್ ಆಗಿರೋದಲ್ವ RSS, ಅದನ್ನೇ ನೆನಪಿಸಿದೆ ಕೋರ್ಟು. ಆರೋಪಿಗಳು ಒಂದೆಡೆ RSS ಹಾಗೂ ಅದರ ಸದಸ್ಯರ ಅಸ್ತಿತ್ವವನ್ನು ಒಪ್ಪಿಕೊಂಡು ತಮ್ಮ ಹೇಳಿಕೆಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮತ್ತೊಂದು ಕಡೆ ದೂರು ವಿಚಾರಣೆಗೆ ಬಾರದಂತೆ ಮಾಡೋದಕ್ಕೆ ಅಂತಹ ಸದಸ್ಯರ ಅಸ್ತಿತ್ವನೇ ನಿರಾಕರಿಸ್ತಿದ್ದಾರೆ. ಇದು ಎರಡೂ ಒಂದಕ್ಕೊಂದು ಅಪೋಸಿಟ್ ಅಲ್ವಾ ಅನ್ನೋದನ್ನು ಕೇಳ್ತಿದ್ದಾರೆ. ನೋಡಿ ಕೋರ್ಟ್ ಹೇಳಿರೋದು, ಆರೋಪಿಗಳು ಯಾರೀಗ ಪ್ರಿಯಾಂಕ್ ಖರ್ಗೆ, ನಲಪ್ಪಾಡ್. RSS ಮತ್ತು ಅದರ ಸದಸ್ಯರ ಅಸ್ತಿತ್ವವನ್ನು ಒಪ್ಪಿಕೊಂಡು ಹೇಳಿಕೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಸೊ ಇವರ ನಡವಳಿಕೆಯಲ್ಲೇ ತದ್ವಿರುದ್ಧವಾಗಿದೆ ಅನ್ನೋದನ್ನು ಕೋರ್ಟ್ ಗುರುತಿಸಿದೆ. ಆರೋಪಿಗಳಿಗೆ ಒಂದೇ ಸಮಯದಲ್ಲಿ ಪರಸ್ಪರ ವಿರುದ್ಧವಾದ ನಿಲುವುಗಳನ್ನು ತಗೊಳ್ಳೋಕೆ ಆಗಲ್ಲ, ಅವಕಾಶ ಇಲ್ಲ. ಇಲ್ಲಿ ಒಂದು ಕಡೆ ಅವರು ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳೋದಕ್ಕೆ RSS ಮತ್ತು ಸದಸ್ಯರನ್ನು ಉಲ್ಲೇಖ ಮಾಡಿಕೊಂಡೇ ವಾದ ಮಾಡ್ತಿರೋದು. ಅವರು RSSೇ ಇಲ್ಲ, RSS ರಿಜಿಸ್ಟರ್ಡೇ ಅಲ್ಲ, ಅವ್ರಿಗೆ ಅಸ್ತಿತ್ವವೇ ಇಲ್ಲ ಅಂದಮೇಲೆ RSSನವರನ್ನು ಹಿಡ್ಕೊಂಡು ಇವರು ವಾದ ಮಾಡೋಕ್ಕೆ ಆಗಲ್ಲ. ಅದು ಸತ್ಯ, ಇದು ಸತ್ಯ ಅನ್ನೋದು ಹೆಂಗಾಗತ್ತೆ? ಈಗ ಈ ದೂರೇ ಕ್ಯಾನ್ಸಲ್ ಆಗಲಿ ಅನ್ನೋ ರೀತಿಯಲ್ಲಿ ಮತ್ತೊಂದು ಅರ್ಜಿ ಹಾಕ್ಕೊಂಡಿದ್ದಾರೆ. ಆಗಲ್ಲ ಅಲ್ವಾ, ಎರಡು ತದ್ವಿರುದ್ಧ ಒಂದೇ ಪಾಯಿಂಟಲ್ಲಿ ಇರೋಕ್ಕಾಗಲ್ಲ ಅಲ್ವಾ ಅನ್ನೋದನ್ನು ಚಾಟಿ ಇಟ್ಕೊಟ್ಟು ಅರ್ಜಿ ತಳ್ಳಿ ಹಾಕಿದೆ ಕೋರ್ಟು. ಅಷ್ಟೇ ಅಲ್ಲದೆ ಪ್ರಿಯಾಂಕ್ ಖರ್ಗೆ ಅವರ ಎಲ್ಲ ಪ್ರಶ್ನೆಗೂ ಇಲ್ಲಿ ಉತ್ತರ ಸಿಕ್ಕಿದೆ. ನೋಡಿ ಕೋರ್ಟ್ ಏನು ಹೇಳಿದೆ. ನ್ಯಾಯಾಲಯ ಈ ಉಲ್ಲೇಖ ಮಾಡಿರೋದು, ವ್ಯಕ್ತಿ ಎಂಬ ಪದವು ನೋಂದಾಯಿತವಾಗಿರಲಿ ಅಥವಾ ನೋಂದಾಯಿತ ಆಗದೇ ಇರಲಿ ಯಾವುದೇ ಕಂಪನಿ, ಸಂಘ ಅಥವಾ ವ್ಯಕ್ತಿಗಳ ಸಮೂಹವನ್ನು ಒಳಗೊಂಡಿರುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳುವಳಿಕೆ ಹೇಳ್ತಿದೆ ಕೋರ್ಟು. ಕಾನೂನಿನ ಅಡಿ ವ್ಯಕ್ತಿಗಳ ಸಮೂಹವನ್ನು ಗುರುತಿಸೋದಕ್ಕೆ ಅಧಿಕೃತ ನೋಂದಣಿ, ಸದಸ್ಯತ್ವ ಅಥವಾ ದಾಖಲಾತಿಗಳ ಪುರಾವೆ ಕಡ್ಡಾಯವೇ ಇಲ್ಲ ಅನ್ನೋದನ್ನು ನ್ಯಾಯಾಲಯ ಹೇಳ್ತಿದೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇದು ಅರ್ಥನೇ ಆಗ್ತಿಲ್ಲ. ಸಂವಿಧಾನದಲ್ಲಿ ರಿಜಿಸ್ಟ್ರೇಷನ್ನೇ ಆಗಬೇಕು ಅನ್ನುವಂಥ ನಿಯಮವೇ ಇಲ್ಲ. ಸಂವಿಧಾನವೇ ಸಂಘದ ಕಾರ್ಯಾಚರಣೆಗೆ ಯಾವುದೇ ಸಂಘ ಅಂತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನ್ನೋದನ್ನು ಯಾವ ಲಾಯರ್ ಹೇಳಿದ್ರೂ ಅರ್ಥ ಆಗ್ತಿಲ್ಲ, RSS ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಸೊ RSS ಅವ್ರಿಗೆ ಉತ್ತರನೇ ಕೊಡಬಾರ್ದು ಇನ್ನು ಮುಂದೆ ಡಿಸೈಡ್ ಮಾಡಿಬಿಟ್ಟಿದೆ. ಇದ್ರ ನಡುವೆ ಈಗ ಕೋರ್ಟ್ ಕಿವಿ ಹಿಂಡಿರೋದು, ಅಂಥ ನಿಯಮಗಳಿಲ್ಲ.
ಕಡ್ಡಾಯ ಅಲ್ವೇ ಅಲ್ಲ ಅದು ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಇಂತಹ ಷರತ್ತುಗಳನ್ನು ಕಾನೂನಲ್ಲಿ ಸೇರಿಸುವುದು ಅಂದರೆ ವಿಧಾನಮಂಡಲವು ಉದ್ದೇಶಪೂರ್ವಕವಾಗಿ ಸೇರಿಸದ ಪದಗಳನ್ನು ನ್ಯಾಯಾಲಯವೇ ಸೇರಿಸಿದಂತಾಗತ್ತೆ. ಅದು ಹೆಂಗೆ ನಾವು ಮಾಡೋಕ್ಕಾಗತ್ತೆ ಅಂತ ನ್ಯಾಯಾಲಯ ಪ್ರಶ್ನೆ ಕೇಳ್ತಿದೆ. ಕೇರಳ ಹೈಕೋರ್ಟ್ನ ತೀರ್ಪು ಮತ್ತು ಅದನ್ನು ಸುಪ್ರೀಂ ಕೋರ್ಟ್ ದೃಢೀಪಡಿಸಿರುವುದನ್ನು ಉಲ್ಲೇಖ ಮಾಡಿದೆ. ಸೊ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲೂ ಇದು ದೃಢಪಟ್ಟಿದೆ, ಗೊತ್ತಿಲ್ವಾ ನಿಮಗೆ ಅಂತ ನೆನಪು ಮಾಡಿ ಅರ್ಜಿಯನ್ನು ತಳ್ಳಿಹಾಕಿದೆ. RSS ನಿರ್ದಿಷ್ಟ ಗುರುತಿಸಬಹುದಾದ ವ್ಯಕ್ತಿಗಳ ಸಮೂಹ ಅಂತ ಈಗಾಗಲೇ ಪರಿಗಣಿಸಿದ್ದಾಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಈಗ ಕೇಳ್ತಿದ್ದಾರೆ. ಬಟ್ RSS ಹೇಳ್ತಿರೋದು ಸಿಂಪಲ್ ಆನ್ಸರು. ಅಯ್ಯೋ ಇದೆಲ್ಲ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋದು, ಸರ್ಕಾರದ ಡಾಕ್ಯುಮೆಂಟಲ್ಲೇ ಇದೆ, ನಮ್ಮದು RSS ಗುರುತಿಸಲ್ಪಟ್ಟಿದೆ ಅಂತ ಲಿಖಿತವಾಗಿ ಬರ್ಕೊಟ್ಟಿರೋದು ಇದೆ. ನೆಹರು ಅವ್ರ ಕಾಲದಿಂದ ಹಿಡಿದು ಆಮೇಲೆ ತನಕ ಎಲ್ಲ ಆಗಿದೆ. ಕೋರ್ಟ್ನ ತೀರ್ಪುಗಳಿವೆ, ಅದನ್ನೇ ಹೇಳ್ತಾ ಇತ್ತು RSS. ಈಗ ಕೋರ್ಟೇ ಹೇಳಿದೆ ಪ್ರಿಯಾಂಕ್ ಖರ್ಗೆ ಅವರಿಗೆ. ಸೊ ಇದು ನಾವು ಕನ್ಸಿಡರ್ ಮಾಡುವಂಥದ್ದೇ, ಖಂಡಿತ ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾ ಇದೆ. ಸದಸ್ಯತ್ವ, ದಾಖಲೆಗಳ ಪುರಾವೆ, ಮಾನಹಾನಿಯ ಪ್ರಮಾಣ ಹಾಗೂ ಆರೋಪಿಗಳ ಉದ್ದೇಶದಂತಹ ವಿಷಯಗಳು ವಿಚಾರಣೆಯ ವೇಳೆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಿರ್ಧರಿಸಬೇಕಾದ ಸಂಗತಿಗಳಾಗಿವೆ ಅನ್ನೋದನ್ನು ಹೇಳಿ ಈಗ ಕೋರ್ಟ್ ಈ ಒಂದು ಆದೇಶ ಕೊಟ್ಟಿರೋದು ಅತ್ಯಂತ ಪ್ರಮುಖದ್ದು. ಇನ್ನು ಸಮನ್ಸ್ ಜಾರಿಯಾಗಿದೆಯಲ್ಲ, ಈ ಕೇಸ್ನಲ್ಲಿ ಏನೇನಾಗತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಅತ್ಯಂತ ಗಂಭೀರ ಸ್ವರೂಪದ ಪ್ರಕರಣ ಇದಾಗ್ತಾ ಇದೆ ಇವಾಗ. ಪ್ರಿಯಾಂಕ್ ಖರ್ಗೆ ಅವರು ಏನೋ ಮಾಡೋಕೆ ಹೋಗಿ ಮತ್ತೆ ಅಲ್ಲೂ ಕೂಡ ಸೆಟ್ ಬ್ಯಾಕ್ ಆಗಿದೆ. ಪ್ರಿಯಾಂಕ್ ಖರ್ಗೆ ಅವರು ಮುಂದೆ ಏನು ಮಾಡ್ತಾರೆ ನೋಡಬೇಕು. RSS ಅಂತೂ ಒಂದು ತೀರ್ಮಾನ ತಗೊಂಡಿದೆ. ಇನ್ನು BJP ಅವರು ಯಾರು ರಿಯಾಕ್ಟೇ ಮಾಡಬೇಡಿ. ಈ RSS ನೋಂದಾಯಿತ ಸಂಸ್ಥೆನ ಅನ್ನೋದೆಲ್ಲ ಪ್ರಶ್ನೆ ಕೇಳಕ್ಕೆ ಬಂದರೆ ಆನ್ಸರೇ ಮಾಡಿಬಿಡಿ. ಯಾಕೆಂದರೆ ಅವರಿಗೆ ಬೇಕಾದಷ್ಟು ಆನ್ಸರ್ ಕೊಟ್ಟಿದ್ದಾಗಿದೆ. ಮೋಹನ್ ಭಾಗವತ್ ಅವರು ಆನ್ಸರ್ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾಗಿದೆ. ಸೊ ಇನ್ನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಸರಿ ಇದೆ, ಏನು ಅವ್ರು ಮಾಡೋದಕ್ಕೆ ಆಗಲ್ಲ ಅಂದಮೇಲೆ ನಾವು ಯಾಕೆ ಆನ್ಸರ್ ಮಾಡಬೇಕು? ಗುರುದಕ್ಷಿಣೆ ನಮ್ಮ ಆದಾಯ ಪ್ರತಿಯೊಂದು ರೂಪಾಯಿಗೂ ಲೆಕ್ಕ ಇದೆ, ನಮಗೆ ನೋಂದಣಿ ಅಗತ್ಯ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಈಗ ತಿರುಗೇಟು ಕೊಟ್ಟಿದೆ. ಬೆಳಗಾವಿಯಲ್ಲಿಯೇ ಈ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. RSS ಚಿಂತನ ಮಂಥನ ಸಭೆಯಲ್ಲಿ RSS ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಪ್ರಚಾರಕ ಭರತ್ ಕುಮಾರ್ ಅವರು RSSಗೆ ಬರೋ ಪ್ರತಿಯೊಂದಕ್ಕೂ ನಾವು ಲೆಕ್ಕ ಇಟ್ಟಿದ್ದೀವಿ. ನೋಂದಣಿ ಕಡ್ಡಾಯಗೊಳಿಸುವಂಥ ಕಾನೂನು ನೀವು ತಗೊಂಡು ಬನ್ನಿ. ಎಲ್ಲ ಸಂಘ ಸಂಸ್ಥೆಗಳೂ ಕೂಡ ನೋಂದಾವಣೆ ಆಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋ ಕಾಯ್ದೆಯನ್ನು ಯಾರಾದರೂ ತಂದರೆ ಅದಕ್ಕೆ ತಕ್ಕಂತೆ ನಾವು ಮಾಡ್ತೀವಿ. ಈ ಕಾಯ್ದೆ ಈ ನೆಲದಲ್ಲಿಲ್ಲ, ಭಾರತದಲ್ಲಿಲ್ಲ. ಸೊ ನಾವು ಮಾಡಿಸ್ಕೊಂಡಿಲ್ಲ, ನಾವು ಅದನ್ನು ಖಂಡಿತ ಪಾಲಿಸ್ತೀವಿ, ನೀವು ಕಾನೂನು ತೊಗೊಂಡು ಬನ್ನಿ ಅನ್ನುವಂಥ ಸವಾಲು ಹಾಕಿದ್ದಾರೆ. ಈಗ ತಾಕತ್ತಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಈಗ RSSಗೆ ಸವಾಲು ಹಾಕಿದವರು ಆ ಕಾಯ್ದೆ ತರಬೇಕು, ಪ್ರತಿ ಸಂಘವು ರಿಜಿಸ್ಟ್ರೇಷನ್ ಆಗಲೇಬೇಕು ಅಂತ. ಪ್ರಸ್ತುತ ಇರುವ ಕಾನೂನು ವ್ಯವಸ್ಥೆಯ ಪ್ರಕಾರ ಪ್ರತ್ಯೇಕವಾಗಿ ನಾವು ನೋಂದಾಯಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಕುಟುಂಬದ ಉದಾಹರಣೆ ಕೊಟ್ಟು ಅವರು ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತಾರೆ. ಒಂದು ಕುಟುಂಬವನ್ನು ಸಂಸ್ಥೆಯಾಗಿ ನೋಂದಾಯಿಸದೆ ಅವರು ಸದಸ್ಯರು ಒಟ್ಟಾಗಿ ಏನು ಕುಟುಂಬದ ಖರ್ಚು ವೆಚ್ಚ ನಿರ್ವಹಣೆ ಮಾಡ್ತಾರಲ್ಲ, ಅದೇ ರೀತಿ ನಾವು ಮಾಡ್ತಿರೋದು. ಯಾವುದೇ ಕೈಗಾರಿಕೋದ್ಯಮ, ರಾಜಕಾರಣಿಗಳು, ಸಾರ್ವಜನಿಕರಿಂದ ನಾವು ದೇಣಿಗೆನೇ ತಗೊಳ್ಳಲ್ಲ. ಸಂಘದ ಸ್ವಯಂ ಸೇವಕರು ವರ್ಷಕ್ಕೊಮ್ಮೆ ಗುರುದಕ್ಷಿಣೆ ಕೊಡ್ತಾರೆ, ಸ್ವಯಂ ಪ್ರೇರಿತವಾಗಿ ಕೊಡ್ತಾರೆ. ಅದನ್ನು ಆರ್ಥಿಕ ಮೂಲವನ್ನಾಗಿ ಬಳಸ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ ಅಷ್ಟೇ. ಸೊ ನಾವು ನೋಂದಣಿ ಮಾಡ್ಕೊಳ್ಬೇಕು ಅಂದರೆ ಕಾನೂನು ತೊಗೊಂಬನ್ನಿ, ಸವಾಲು ಹಾಕಿದೆ RSS. ಇನ್ನು ಬೆಳಗಾವಿಯಲ್ಲಿ ಇದೇ ಜುಲೈ 10ರಿಂದ 12ರವರೆಗೆ RSSನ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕ ಬೈಠಕ್ ನಡೆಯುತ್ತೆ, ಬೆಳಗಾವಿಯಲ್ಲಿ ನಡೆಯುತ್ತೆ. ಇವರು ಬರ್ತಿದ್ದಾರೆ, ಮೋಹನ್ ಭಾಗವತ್ ಅವರು ಬಂದು ಇಲ್ಲೇ 4-5 ದಿನ ಇರ್ತಾರೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಜುಲೈ 6ರಂದು ಬೆಳಗಾವಿಗೆ ಬರ್ತಿದ್ದಾರೆ. 8ನೇ ತಾರೀಕು ತನಕ ಅವ್ರು ಇಲ್ಲೇ ಇರ್ತಾರೆ. ಎಷ್ಟು 3 ದಿನನೋ 4 ದಿನನೋ ಇರ್ತಾರೆ ಬೆಳಗಾವಿಗೆ. ಬರೋವಾಗ ಬರೀ ಕೈಯಲ್ಲಿ ಬರಬೇಡಿ, ತೊಗೊಂಬನ್ನಿ ಡಾಕ್ಯುಮೆಂಟ್ಸ್ನ ಅಂತ ಹೇಳಿದರು. ಈಗ ಆ ಟೈಮಲ್ಲಿ ಸೆಡ್ ಹೊಡೆದಿದೆ, ಬೆಳಗಾವಿಯಲ್ಲೇ ಸೆಡ್ ಹೊಡೆದಿದ್ದಾರೆ. ಮೋಹನ್ ಭಾಗವತ್ ಅವರು ಏನು ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗಿಫ್ಟು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.